ಆಯಿತು. ಶಾಸ್ತ್ರಕ್ಕೆ ನೀನು ಕೊಡಲೇಬೇಕು ಅಂತ ಅನ್ಸಿದ್ರೆ ನಿಮ್ಮ ಅತ್ತೆದಿರಿಗೆ ಅದೇನು ಕೊಡಬೇಕು ಅಂತಿದ್ಯೋ ಕೊಡಪ್ಪ. ಅಪ್ಪ ನೀವು ಸಮಾಧಾನ ಆದ್ರಲ್ಲ, ಹಾಟ್ ಸಾಕು ನಂಗೆ. ಅತ್ತೆ ತಕೊಳ್ಳಿ, ದುಡ್ಡಲ್ಲಿ ಅಳಿತೀವಿ ಅಂತಲ್ಲ, ತೆಪ್ ತಿಳ್ಕೊಬಿಡಿ ನೀವು. ಅಯ್ಯೋ ದೇವ್ರೆ, ರಶ್ಮಿ ಜೀವನ ಉಳಿಸೋಣ ಅಂದರೆ ಇಲ್ಲಿ ಇಷ್ಟೊಂದು ಅಡಚಣೆಗಳಿದೆಯಲ್ಲಪ್ಪ, ಏನು ಮಾಡಲಿ? ತಗೊಳ್ಳೈತೆ. ಆಯ್ತಲ್ವಾ ರೀ, ಹೊರಡೋಣ, ಟೈಮ್ ಆಗ್ತಾ ಇದೆ. ಸೂಪರ್, ಹುಡುಮ ಅವ ಮದುವೆಗೆ ಬರೋದು ಮಾತ್ರ ಮರಿಬೇಡ್ರಿ. ಅತ್ತೆ ದಾರಿಗೆ ಬರೋದಿದ್ರು ಇವತ್ತು ಕಂಕಣ ಕಟ್ಟಿಸ್ತಿದ್ದೀವಿ, ಅದಕ್ಕನ ಬನ್ನಿ. ಅವ ಮದುವೆ ಶಾಸ್ತ್ರಿಗಳು ಇವತ್ತಿಂದನೇ ಶುರು, ಮರಿಬೇಡಿ. ಬರ್ತೀನಿ ನಡಿಯೋ, ಇಷ್ಟೆಲ್ಲ ಹೇಳ್ಬೇಕೇನೋ? ಹೋಗ್ಬಾ, ಹುಷಾರು. ಬರ್ತೀವತ್ತೆ, ಬಾ ಬರು. ಹೋಗಿ ಬರ್ತೀವಿ ಅಪ್ಪ, ಬರ್ತೀವಿ. ಮದುವೆ ಶುಭಾರಂಭಕ್ಕೆ ಪ್ರೀತಿಯ ಕರೆಯೋಲೆ. ತಪ್ಪು ಮಾಡದೋರ್ ಯಾರವ್ರೇ, ತಪ್ಪೆ ಮಾಡದೋರೆಲ್ಲವ್ರೇ, ಅಪ್ಪಿ ತಪ್ಪಿ ತಪ್ಪಾಗುತ್ತೆ, ಇಟ್ಕೊಳ್ಳಕ್ಕೆ ದಾರಿ. ಯಾವ್ದಪ್ಪ ಹೊಸ ಜೋಡಿ? ಅಲ್ಲೆಲ್ಲೆಲ್ಲೆಲ್ಲೆ ಶಿವು, ನೀನಾಗಲ್ಲ, ಚೆನ್ನಾಗಿದ್ಯಾ? ಓಹೋ ಪುಟ್ಟೇಗೌಡ್ರೆ, ಏನ್ ಸಮಾಚಾರ? ಏನ್ ನಮ್ಮ ಮಾರಿಗುಡಿ ಕಡಿಕೆ? ಅಯ್ಯೋ ಬಿಡಪ್ಪ, ನಿಮ್ ಜಯಕ್ಕನ್ ಲಗ್ನ ಆದ್ಮೇಲೆ ನಿಮ್ಮೂರೇ ನಮ್ಮೂರ್ ಆಗೋಗದೆ. ಆ ವಿಚಾರ ಬಿಡು, ನೀನ್ ಹೆಂಗಿದ್ಯಾ? ಏನೋ ನಮ್ಮ ಮಕ್ಕಳ ಒಂದ್ ದಯೆಯಿಂದ ಹಿಂಗಿದೀವಿ ನೋಡಿ. ಅಂದಂಗೆ ಇವರು ನಮ್ಮ ಮಾವನ್ ಮಗ. ನಮಸ್ತೆ ಗೌಡ್ರೆ, ಇವರು ನನ್ನ ಗಂಡ, ನಾನು ಇವ್ರ ಹೆಂಡತಿ. ನಮಸ್ಕಾರ ಕಣವ, ನಮಸ್ಕಾರ. ನಿಮ್ಮಿಬ್ರು ಈಡು ಜೋಡು ಪಸಂದಾಗದೆ. ಶಿವು, ನಿನ್ನ ಹೆಂಡ್ರು ನಿನ್ನೆ ಮೀರ್ಸಂಗವಳೆ. ಗೌಡ್ರೆ, ಹೆಂಡತಿ ಗಂಡನ ಯಾವತ್ತೂ ಮೀರಿಸ್ಬಾರ್ದು, ಹಾಗಂತ ಗಂಡನೂ ಹೆಂಡತಿನ ಮೀರಿಸ್ಬಾರ್ದು. ಹಾಗೇನಾದ್ರೂ ಮೀರಿದ್ರೆ ಪ್ರೀತಿ ಅವ್ರಿಬ್ಬರನ್ನ ಮೀರಿಸ್ಬೇಕು. ಅಯ್ಯಯ್ಯೋ, ನಾನು ಏನು ಅನ್ನಬಾರ್ದು ಅಂದೆ ಅಂತ ಬೈತಾ ಇದೆಯಾ ತಾಯಿ? ಗೌಡ್ರೆ, ಹಾಗೆಲ್ಲ ನಾನು ಸುಮ್ಮನೆ ಬೈಯಲ್ಲ. ಬೈಯೋದಿದ್ರು ತಪ್ಪು ಮಾಡಿದ್ರೆ ಮಾತ್ರ ಬೈತೀನಿ, ಅಥವಾ ತಪ್ಪಾಗಿರೋ ಜನ ಇದ್ರೆ ಮಾತ್ರ ಬೈತೀನಿ. ಯಾಕಂದ್ರೆ ನನ್ನ ಮಾತು ಕತ್ತಿ ಥರ, ಅಂದವ್ರಿಗೆ ಮಾತ್ರ ನಾಟುತ್ತೆ, ಅಂದೇ ಇರೋರ್ಗೆ ಹಾಗೆ ಸುಮ್ಮನೆ ಸವರ್ಕೊಂಡು ಹೋಗುತ್ತೆ ಅಷ್ಟೇ. ಶಿವು, ನಿನ್ನ ಹೆಂಡ್ರು ಏನು ಹೇಳ್ತಾವಳೆ ಅಂತ ಸೂತ್ರ ಅರ್ಥ ಆಯ್ತಾ ಇಲ್ಲ ಕಡ. ಅಣ್ಣ, ನನ್ನ ಹೆಂಡ್ರು ಡಾಕ್ಟರ್ ಅಲ್ವಾ, ಅದಕ್ಕೆ ಬರ್ದಿದ್ದು ಮಾತಾಡಿದ್ದು ಏನು ಅರ್ಥ ಆಗಿಲ್ಲ ಗೌಡ್ರೆ. ಹೋಗ್ಲಿ ಬಿಡಪ್ಪ, ನಿನ್ನೆ ನೋಡಿ ಸಾನೆ ವರ್ಷ ಆಗಿತ್ತು, ಈಗ ಕಣ್ ತುಂಬ ನೋಡ್ದಂಗಾಯ್ತು, ಬಾಯಿ ತುಂಬ ಮಾತಾಡ್ದಂಗಾಯ್ತು. ಅಲ್ಲ, ನೀವೇನೋ ಬಿರಿಯಾನಿ ಮಾಡ್ತೀನಿ ಅಂತ ಪೇಟೆಗೆ ಹೊಂಟೋಗ್ಬಿಟ್ರಲ್ಲ, ನಮ್ಮ ಕಡೆಗೆ ಎಲ್ಲಿ ನೋಡಿರಣ? ಅದಾ, ಅದು ಬಿಸಿ ಬಿಸಿ ಬಿರಿಯಾನಿ ಅಳ್ಸೋಗಿ ತಿಪ್ಪೆ ಸೇರೋಯ್ತು ಕಲ. ಕಷ್ಟಪಟ್ಟು ಕಟ್ಟಿದ ಮಿಲ್ಟ್ರಿ ಹೋಟ್ಲು ಕಣ್ಣು ಮುಂದೆನೆ ಕರ್ಗೋಯ್ತು ಕಣ್ಲ, ಲಾಸ್ ಆಗೋಯ್ತು ಕಣಪ್ಪ. ಗೌಡ್ರೆ, ಕಷ್ಟಪಟ್ರೆ ಕಾಸು, ಪಡ್ದೇ ಇದ್ರೆ ಲಾಸ್. ರೀ, ಬನ್ನಿ ಹೋಗೋಣ. ಗೌಡ್ರೆ, ಇದು ಅರ್ಥ ಆಗಕ್ಕಿಲ್ಲ. ನಿಧಾನ ಕೂತ್ಕೊಂಡು ಯೋಚನೆ ಮಾಡ್ರಿ, ಅರ್ಥ ಆಯ್ತದೆ. ಬರ್ತೀನಿ. ಅಲ್ಲ, ಹೋಟ್ಲಾಗ ನಾನು ಕಷ್ಟಪಡಲಿಲ್ಲ ಅನ್ನೋ ವಿಚಾರ ಈ ಹುಡುಗಿಗೆ ಹೆಂಗೆ ಗೊತ್ತಾಯ್ತು? ಶಿವನೆಂಡ್ರು ಸಾನೆ ಚುರುಕಾಗವಳೆ, ಕಣ್ಣಾಗೆ ಕಡ್ದ್ಬಿಡ್ತಾಳೆ. ಹುಷಾರಾಗಿರ್ಬೇಕು. ದುಡ್ಗೇನ್ ಮಾಡೋದಣ, ಇನ್ನೂ 5 ಲಕ್ಷ ಬೇಕಾಯ್ತದೆ. ಕಾಲ ಮಿಂಚಿಲ್ಲ ಶಿವು, ಅದೇ ಯಾಕೋ ಬೇಡ ಅನ್ಸ್ತೈತೆ ಶಿವು. ಎಲ್ಲಾನ ಉಂಟಾಣ, ಹಣ ಒಂದ್ಸ ಕಾಯ್ಕಿಲ್ಲ ಅನ್ಕೊಂಡು ಇಂಥ ಒಳ್ಳೆ ಸಂಬಂಧನ ಯಾರಾನ ಬಿಟ್ಟಾರ? ಅದು ಅಲ್ದೆ ಎಲ್ಲ ಕಡೆ ಕಾಡು ಕೊಟ್ಟಾಗೈತೆ. ಬರೀ 5 ಲಕ್ಷದ ಮಕ ನೋಡ್ಕೊಂಡು ನಾನು ನನ್ನ ತಂಗಿ ಭವಿಷ್ಯ ಹಾಳು ಮಾಡೇನಾ? ಇಲ್ಲ ಕಣ, ಅದೇಟೆ ಕಷ್ಟ ಆಗ್ಲಿ, ನನ್ನ ಎದೆ ರಕ್ತ ಬಸ್ದಾದ್ರು ನನ್ನ ತಂಗಿ ಮದುವೆನ ಅವ್ರು ಕೇಳ್ದಂಗೆ ಮಾಡ್ಕೊಟ್ಬಿಡ್ತೀನಿ. ಶಿವ, ನಿನ್ನಂತ ಅಣ್ಣನ ಪಡೆಯೋಕ್ಕೆ ಅವಳು ಪುಣ್ಯ ಮಾಡಿದ್ಲು, ಇಲ್ಲ ನಿನ್ನ ಸ್ನೇಹ ಪಡೆಯೋಕ್ಕೆ ನಾವೆಲ್ಲರೂ ಪುಣ್ಯ ಮಾಡಿದ್ವು ಗೊತ್ತಿಲ್ಲಪ್ಪ. ಇರು, ನಿನ್ನ ಮನೆ ಪತ್ರ ಅಡ ಇಟ್ಕೊಂಡು ಅವರು ಸಾಲ ಕೊಟ್ಟಿದ್ರಲ್ಲ, ಅವರಿಗೆ ಒಂದಿಷ್ಟು ಹಣ ಬೇಕಿತ್ತು ಅಂತ ಫೋನ್ ಮಾಡಿ ಕೇಳಿ ನೋಡ್ತೀನಿ. ಸರಿ ಕಣ. ಓ, ಏನ್ ಮಾದಪ್ಪಣ್ಣ, ಮತ್ತೆ ನೆನ್ಸ್ಕೊಂಡ್ಬಿಟ್ಟಿದ್ಯಾ ನಮ್ಮನ್ನ? ಸಂಕಟ ಬಂದಾಗಲೇ ತಾನೆ ವೆಂಕಟರಮಣ ಅನ್ನೋದು.
ಅಂಥದ್ದೇನಾಯ್ತು ಮಾದಪ್ಪಣ್ಣ? ಮನೇಲಿ ಎಲ್ರು ಆರಾಮಾಗಿ ಅವ್ರಾ? ನಮ್ಮ ಮನೇಲಿ ಎಲ್ಲರೂ ಆರಾಮಾಗಿದ್ದಾರೆ. ನಾನು ಫೋನ್ ಮಾಡಿದ್ದು ಬೇರೆ ವಿಷಯಕ್ಕೆ. ಏನ್ ವಿಷಯ ಅಂತ ಹೇಳು ಮಾದಪ್ಪಣ್ಣ, ನಮ್ಮ ಕೈಲಾದ್ರೆ ಮಾಡುವ. ಅದೇ ನಮ್ಮ ಅಂಗಡಿ ಶಿವು ಮನೆ ಪತ್ರ ಇಟ್ಕೊಂಡು 5 ಲಕ್ಷ ಸಾಲ ಕೊಟ್ಟಿದ್ರಲ್ಲ, ಅದೇ ಪತ್ರಕ್ಕೆ ಇನ್ನೊಂದು ಅಮೌಂಟ್ ಬೇಕಿತ್ತು. ಎಷ್ಟು? ಜಾಸ್ತಿ ಏನಿಲ್ಲ, ಒಂದು 5 ಲಕ್ಷ ಅಣ್ಣ. ಅಯ್ಯೋ, ಜಾಸ್ತಿ ಆಗ್ಬಿಡಕ್ಕಿಲ್ವ ಮಾದಪ್ಪಣ್ಣ? ತಂಗಿ ಮದುವೆ, ಇಲ್ಲಾಂದ್ರೆ ಕೇಳ್ತಾನೆ ಇರಲಿಲ್ಲ. ಸರಿ ಕಣ್ ಮಾದಪ್ಪಣ್ಣ, ನಿನ್ ನಂಬಿಕೆ ಮೇಲೆ ಕೊಡ್ತಿದ್ದೀನಿ. ಆದ್ರೆ ಇನ್ನೊಂದು ಪತ್ರಕ್ಕೆ ಸೈನ್ ಹಾಕ್ಬೇಕು. ಹಳೆ ಸೈನು ಹಳೆ ಸಾಲಕ್ಕೆ, ಹೊಸ ಸೈನು ಹೊಸ ಪತ್ರಕ್ಕೆ. ಅದೆಲ್ಲ ಮಾಡ್ತಾನೆ, ಏನೂ ತೊಂದರೆ ಇಲ್ಲ ಅಣ್ಣ. ಸರಿ, ಹಂಗಾದ್ರೆ 5 ಲಕ್ಷ ಕೊಟ್ಟು ಕಳಿಸ್ತೀನಿ, ಜೊತೆಲೆ ಪತ್ರನೂ ಕಳ್ಸ್ಕೊಟ್ಟಿರ್ತೀನಿ. ಸೈನ್ ಹಾಕಿ ಕಳ್ಸ್ಕೊಡಿ. ದೊಡ್ಡ ಮನ್ಸಣ್ಣ ನಿಂದು. ಸರಿ ಕಣಣ್ಣ, ಇಡ್ತೀನಿ. 5 ಲಕ್ಷ ಕೊಡೋಕೆ ಒಪ್ಕೊಂಡು ಹೊಸ ಪತ್ರಿಕೆಗೆ ಸೈನ್ ಹಾಕಿ ಕೇಳಿವ್ನಿ. ಒಳ್ಳೇದೇ ಆಯ್ತಲ್ಲ ಗೌಡ. ಕೋಳಿ ಹಿಡಿಯೋಕ್ಕೆ ಗೂಡು ಹೋಗಿದ್ದೆ, ಕೋಳಿ ಹಾರೋಗಿತ್ತು. ಅಯ್ಯೋ, ಕೋಳಿ ಹೋಯ್ತಲ್ಲ ಅಂತ ಕೈ ಕೇಳಿ ಮನೆಗೆ ಬಂದರೆ ಸೀದಾ ಒಲೆ ಮೇಲೆ ಕೂತಿತ್ತದು. ಈ ಹೊಸ ಪತ್ರಕ್ಕೆ ಸೈನ್ ಹಾಕಿಸ್ಕೊಂಡು ಅವನಿಗೆ ಹೆಂಗೆ ಆಟ ಆಡಿಸ್ತೀನಿ ಅಂತ ನೋಡ್ತಾ ಇತ್ತು. ಅಣ್ಣ ಏನಂದ್ರಣ್ಣ? ಕಾಸು ಕೊಡ್ತಾರಂತ? ನಿನ್ನ ಪುಣ್ಯ ಚೆನ್ನಾಗಿದೆ ಶಿವು, 5 ಲಕ್ಷ ಕೊಡೋದಕ್ಕೆ ಒಪ್ಕೊಂಡವ್ರೆ.